ಸೂರ್ಮಿ ಇಕಾರ ಅಂತ, ಹ್ರಸ್ವ ಇಕಾರ ಅಂತ, ಅಥವಾ ಸೂರ್ಮಿ ಅಂತ ದೀರ್ಘ ಇಕಾರ ಅಂತ, ಅಥವಾ ಇದರ ಬದಲಾಗಿ ತಾಲವ್ಯ ಶಕಾರ ಶೂರ್ಮಿ ಅಥವಾ ಶೂರ್ಮಿ ಅಂತ, ಹೀಗೆ ಒಟ್ಟು 4 ಶಬ್ದಗಳು. ಸಕಾರ ಅಥವಾ ತಾಲವ್ಯ ಶಕಾರದಿಂದ ಪ್ರಾರಂಭವಾಗುವ ಹ್ರಸ್ವ ಇಕಾರ ಅಂತ ಶೂರ್ಮಿ ಅಥವಾ ಶೂರ್ಮಿ ಅಂತ ದೀರ್ಘ. ಲೋಹದ ಪ್ರತಿಮೆ ಅಂತ ಅದರ ಅರ್ಥ. ಸುಷ್ಠು ಊರ್ಮಿ ಯಸ್ಯಾಹ ಸಾ ಸೂರ್ಮಿ ಅಂತ ಹೀಗೆ ವಾಚಸ್ಪತ್ಯ ಕೋಶದಲ್ಲಿ ಅದಕ್ಕೊಂದು ಅರ್ಥ ಬರೆದಿದ್ದಾರೆ. ಊರ್ಮಿ ಅಂದ್ರೆ ತರಂಗ, ಅಥವಾ ಇದು ಈ ಶಬ್ದಕ್ಕೆ ಸೂರ್ಮಿ ಅಥವಾ ಶೂರ್ಮಿ ಈ ಶಬ್ದಕ್ಕೆ ಬ್ರೈಟ್ನೆಸ್, ರೇಡಿಯನ್ಸ್ ಅಂತನೂ ಒಂದು ಅರ್ಥ ಶಬ್ದ ಸಾಗರದಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಪ್ರಕಾಶದ ತರಂಗಗಳನ್ನು ಹೊರಹೊಮ್ಮಿಸುವಂಥ ಒಂದು ಕಬ್ಬಿಣದ ಪಿಲ್ಲರ್, ಕಂಬ ಆಗಬಹುದು ಅಥವಾ ಪ್ರತಿಮೆ ಆಗಬಹುದು, ಸ್ತ್ರೀ ಪ್ರತಿಮೆ ಅಥವಾ ಪುರುಷ ಪ್ರತಿಮೆ. ಕಬ್ಬಿಣದ್ದು ಆಗಬಹುದು, ಬೇರೆ ಯಾವುದೇ ಲೋಹದ್ದು ಆಗಬಹುದು. ಕಬ್ಬಿಣದ್ದು ಅಂತ ಚೀಫ್ಲಿ ಆಫ್ ಐರನ್ ಅಂತ ಶಬ್ದ ಸಾಗರದಲ್ಲಿದೆ. ಅದರಿಂದ ಮುಖ್ಯವಾಗಿ ಕಬ್ಬಿಣದ್ದೇ, ಬೇರೆ ಲೋಹದಿದ್ದು ಆಗಬಹುದು. ಪ್ರಕಾಶಮಾನವಾಗಿ ಸುಂದರವಾಗಿರುವಂಥದ್ದು, ಅದರಿಂದ ಪ್ರಕಾಶದ ತರಂಗಗಳು ಅದರಿಂದ ಹೊರಹೊಮ್ಮುತ್ತಿರ್ತವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದು ಸುಡುವ ಬೆಂಕಿಯ ಸ್ಪರ್ಶವುಳ್ಳಂಥ ಪ್ರತಿಮೆನೇ ಕಬ್ಬಿಣದ ಪ್ರತಿಮೆ ಅಂತಲೇ ಏನು ಅರ್ಥ ಅಲ್ಲ ಅದಕ್ಕೆ. ಆದರೆ ಈ ಸೂರ್ಮಿ ಅನ್ನೋ ಶಬ್ದವನ್ನು ಬಳಕೆ ಮಾಡಿರುವುದು ಮನುಸ್ಮೃತಿ ಮತ್ತು ಭಾಗವತದಲ್ಲಿ ಪರಸ್ತ್ರೀ ಗಮನ ಮಾಡಿದ ಪುರುಷನಿಗೆ ಕಬ್ಬಿಣದ ಸ್ತ್ರೀ ಪ್ರತಿಮೆಯೊಂದನ್ನು ಆಲಿಂಗಿಸಿಕೊಳ್ಳಿಕ್ಕೆ ಹೇಳ್ತಾರೆ. ಪರಪುರುಷನ ಸಂಪರ್ಕ ಮಾಡಿದ ಸ್ತ್ರೀಗೆ ಕಬ್ಬಿಣದ ಪುರುಷನ ಪ್ರತಿಮೆಯನ್ನು ಆಲಿಂಗಿಸಿಕೊಳ್ಳಿಕ್ಕೆ ಹೇಳ್ತಾರೆ ಅಂತ ಹೀಗಿದೆ. ಅದು ಕಾದ ಕಬ್ಬಿಣದ ಪುರುಷ ಪ್ರತಿಮೆ ಅಥವಾ ಸ್ತ್ರೀ ಪ್ರತಿಮೆ. ಅಲ್ಲಿ ಭಾಗವತದಲ್ಲಿ 5ನೇ ಸ್ಕಂದದ 24ನೇ ಅಧ್ಯಾಯದಲ್ಲಿ ನರಕಗಳನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ತಪ್ತಯ ಸೂರ್ಮ್ಯ ಲೋಹಮಯ್ಯ, ಕಾದ ಲೋಹಮಯಿ ಸೂರ್ಮಿ, ಲೋಹದ ಒಂದು ಪ್ರತಿಮೆಯನ್ನ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ ಅಂತ ಬಂದಿದೆ. ಮೂಲತಃ ಸೂರ್ಮಿನ ಶಬ್ದಕ್ಕೆ ಕಾದದ್ದು ಅಂತ ಅರ್ಥ ಏನಿಲ್ಲ. ಇಲ್ಲಿ ಭಾಗವತದಲ್ಲಿ ಹೀಗೆ ಬಂದಿದೆ. ಮನುಸ್ಮೃತಿಯಲ್ಲಿಯೂ ಕೂಡ ಹಾಗೊಂದು ಉಲ್ಲೇಖ ಇದೆ. ಪರಸ್ತ್ರೀ ಗಮನ ಇತ್ಯಾದಿ ಏನಾದರೂ ಮಾಡಿದರೆ ಮನುಸ್ಮೃತಿಯ 11ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಇದಿರಬೇಕು ಹೇಳ್ತಾರೆ. ಸೂರ್ಮೀಂ ಜ್ವಲಂತೀಂ ವಾಶ್ಲಿಷ್ಯೇತ್ ಮೃತ್ಯುನಾಥ ವಿಶಿಷ್ಯತಿ ಅಂತ, ವಿಶುದ್ಧತಿ. ಪರಸ್ತ್ರೀ ಗಮನ ಇತ್ಯಾದಿಗಳನ್ನು ಮಾಡಿದ್ರೆ ಜ್ವಲಂತೀಂ, ಕಾದ ಕಬ್ಬಿಣದ ಪ್ರತಿಮೆಯನ್ನ ಆಲಿಂಗನ ಮಾಡ್ಕೊಳ್ಬೇಕು. ಆ ಮೂಲಕ ಮೃತ್ಯುವನ್ನೇ ಅಪ್ಪಬೇಕು. ಆ ಮೂಲಕನೇ ದೋಷ ಪರಿಹಾರ ಆಗ್ತದೆ ಒಂದು ಅಂತ. ಹೀಗೆ ಮನುಸ್ಮೃತಿಯಲ್ಲಿ ಮತ್ತು ಭಾಗವತದಲ್ಲಿದೆ. ಇಲ್ಲಿ ಮನುಸ್ಮೃತಿ ಮತ್ತು ಭಾಗವತಗಳಲ್ಲಿ ಬಂದಿರುವುದು ಕಾದ ಕಬ್ಬಿಣದ ಪ್ರತಿಮೆ ಅಂತ. ಮೂಲತಃ ಕಾದದ್ದು ಅಂತಾನೆ ಅರ್ಥ ಅಲ್ಲ ಅದಕ್ಕೆ. ಪ್ರತ್ಯೇಕವಾಗಿ ಬೇರೆ ಸಂದರ್ಭದಲ್ಲಿ ಪ್ರಯೋಗ ಮಾಡಿದಾಗ ಕೇವಲ ಲೋಹದ ಅಥವಾ ಕಬ್ಬಿಣದ ಪ್ರತಿಮೆ ಅಥವಾ ಯಾವುದೇ ಒಂದು ಪಿಲ್ಲರ್ ಅದು ಪ್ರಕಾಶಮಾನವಾಗಿದ್ದರೆ, ಸುಂದರವಾಗಿದ್ದರೆ ಅದರಿಂದ ಆ ಸೌಂದರ್ಯದ ತರಂಗಗಳು, ಅದರ ಸೊಬಗಿನ ತರಂಗ ಹೊರಗೆ ಬರ್ತಿರ್ತವೆ ಅಂತ ಅರ್ಥ. ಮೂರ್ತಿ ಸುಂದರವಾಗಿರ್ತದೆ, ಪುರುಷನ ಮೂರ್ತಿಯೇ ಆಗಿರಲಿ ಸ್ತ್ರೀ ಮೂರ್ತಿಯೇ ಆಗಿರಲಿ, ಸೌಂದರ್ಯದ ಸೊಬಗಿನ ತರಂಗಗಳು ಹೊರಗೆ ಬರ್ತಿರುವುದರಿಂದ ಅದು ಊರ್ಮಿ. ಊರ್ಮಿ ಅಂದರೆ ತರಂಗ. ಶೂರ್ಮಿ ಅಂದ್ರೂ ಹಾಗೆ ಅರ್ಥ. ಇನ್ನು ಅದು ಕಾದ ಕಬ್ಬಿಣದ ಪ್ರತಿಮೆಯೇ ಆಗಿದ್ರೆ ಆವಾಗ ಆ ಬೆಂಕಿಯ ಝಳದ ತರಂಗಗಳು ಹೊರಗೆ ಬರ್ತಾ ಇರೋದ್ರಿಂದ ಆವಾಗ ಅದನ್ನು ಸೂರ್ಮಿ ಅಂತ ಶಬ್ದ ಪ್ರಯೋಗ ಮಾಡಿದಾಗ ಊರ್ಮಿ ಶಬ್ದಕ್ಕೆ ಬೆಂಕಿಯ ಝಳದ ತರಂಗಗಳು ಅಂತಾನೆ ಅರ್ಥ ಮಾಡಬಹುದು. ಹೀಗೆ ಕಾದ ಕಬ್ಬಿಣದ ಪ್ರತಿಮೆಯೇ ಆಗಲಿ ಅಥವಾ ಕೇವಲ ಪ್ರತಿಮೆಯೇ ಆಗಲಿ, ಸೌಂದರ್ಯದ ತರಂಗಗಳು, ಸೊಬಗಿನ ತರಂಗ ಅಥವಾ ಅಗ್ನಿಯ ಝಳದ ತರಂಗಗಳು ಅಂತ ಹೀಗೆ ಅರ್ಥ ಮಾಡಿ ಈ ಶಬ್ದದ ನಿಷ್ಪತ್ತಿಯನ್ನ ನಾವು ನೋಡಬಹುದು.